ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಡೇ 23 ಆಫ್ ಅವರ್ ಪೈಥಾನ್ ಡಿ ಎಸ್ ಎ ಸೀರೀಸ್. ಸೊ ಇವತ್ತು ನಾವು ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಕೂಡ ನಾವು ಒಂದು ಲೀಡ್ ಕೋಡ್ ಪ್ರಾಬ್ಲಮ್ನ ಶುರು ಮಾಡೋಣ. ಅಂದರೆ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ನಮಗೆ ಗೊತ್ತಿದೆ ಹೇಗೆ ಲೈಕ್ ಡಿಕ್ಷನರಿ ಯೂಸ್ ಮಾಡಿಕೊಂಡು ಲೀಡ್ ಕೋಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋದು ಅಂತ. ಹಾಗೆಯೇ ಇವತ್ತು ಕೂಡ ನಾವು ಒಂದು ಲೀಡ್ ಕೋಡ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಈ ಲೀಡ್ ಕೋಡ್ ಪ್ರಾಬ್ಲಮ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಲೈಕ್ ನಮ್ಮ ಓಲ್ಡ್ ಮ್ಯಾಥಮೆಟಿಕ್ಸ್ ಸ್ವಲ್ಪ ನೆನಪಾಗ್ಬೋದು. ಲೈಕ್ ಈಸಿ ಲಾಜಿಕ್ ನಾವು ಫೈಂಡ್ ಮಾಡಬೇಕು ಅಂದರೆ, ಬಟ್ ದ್ಯಾಟ್ಸ್ ಓಕೆ. ಫಸ್ಟ್ ನಾವು ಯಾವುದೇ ಲೀಡ್ ಕೋಡ್ನ ನೋಡಿದ್ರೂ ಕೂಡ ಬ್ರೂಟ್ ಫೋರ್ಸ್ ಅಪ್ರೋಚ್ನ ಮಾಡಬೇಕು. ಯಾವ ರೀತಿ ಬ್ರೂಟ್ ಫೋರ್ಸ್ ಅಪ್ರೋಚ್ ಮಾಡ್ತೀವಿ, ಅದಾದ ನಂತರ ಹೇಗೆ ಆಪ್ಟಿಮೈಸ್ಡ್ ವೇಯಲ್ಲಿ ಬರಿತೀವಿ, ಇವೆರಡನ್ನೂ ಕೂಡ ನೋಡೋಣ. ಸೊ ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ನೋಡಿ ಇವತ್ತಿನ ಪ್ರಾಬ್ಲಮ್ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿನ ಪ್ರಾಬ್ಲಮ್ ಬಂದು ಇದು. ಸೊ ನಂಬರ್ ಆಫ್ ಗುಡ್ ಪೇರ್ಸ್ ಅಂತ. ಸೊ ಏನು ನಂಬರ್ ಆಫ್ ಗುಡ್ ಪೇರ್ಸ್ ಅಂತ ಹೇಳಿದ್ರೆ, ಫಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಳ್ಳೋಣ, ಅದಾದಮೇಲೆ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲೇನು ಹೇಳ್ತಾ ಇದ್ದಾನೆ, ಗಿವನ್ ಅನ್ ಅರೇ ಆಫ್ ಇಂಟಿಜರ್ ನಮ್ಸ್ ಅನ್ನೋ ಒಂದು ಅರೇ ಕೊಟ್ಟಿದ್ದಾನೆ ಅಂತ ಅರ್ಥ. ಸೊ ಹಾಗಾದರೆ ಅರೇ ಅಂದರೆ ಏನು, ನಾರ್ಮಲಾಗಿ ನಾವು ಯಾವ ರೀತಿ ಬಿಲ್ಡ್ ಮಾಡ್ತೀವಿ ಅಂತ ಹೇಳಿದ್ರೆ, ನೋಡಿ ಈಗ ಸಪೋಸ್ ಈಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಏನು ಅರೇ ಅಂತ. ಸೊ ಈಗ ನೋಡಿ ಫಸ್ಟ್ ಥಿಂಗ್ ಏನಪ್ಪ ಅಂದರೆ, ಅವನೊಂದು ನಮ್ಸ್ ಅಂತ ಹೇಳಿಬಿಟ್ಟು, ಓಕೆ ನಮ್ಸ್ ಅಂತ ಹೇಳಿ ಓಕೆ ನಮ್ಸ್ ಅಂತ ಹೇಳಿ ಒಂದು ಅರೆನ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಏನು ಅರೆ? ಸೊ ಈ ಥರ ಇದೆ 1 2 3 1 1 3 ಅಂತ. ಸೊ ಇಲ್ಲೇನು ಹೇಳ್ತಾನೆ, 1 2 3 1 1 3 ಅಂತ. ಓಕೆ, ಇದೊಂದು ಅರೆ ಅಂತ ಹೇಳ್ತಾ ಇದ್ದಾನೆ. ಓಕೆ, ಸೊ ಈ ಥರ ಸ್ವಲ್ಪ ಇದು ಮಾಡ್ಕೊಳ್ಳೋಣ. ಓಕೆ, ಇದೊಂದು ಅರೆ. ಸರಿ, ಅರೆ ಇದೆ. ಸೊ pair of I, j is called as, okay, called good if nums of I is equals to nums of j and I is less than j ಅಂತ ಅರ್ಥ. ಅಂದರೆ ಅರ್ಥ ಏನಂದರೆ, ಇವಾಗ ನಾರ್ಮಲಾಗಿ ನಮಗೆ ಇಂಡೆಕ್ಸಸ್ ಏನು ಬರುತ್ತೆ. ಸೊ ಇಂಡೆಕ್ಸಸ್ ಅಂತ ಬಂದಾಗ ಲೆಟ್ಸ್ ಸೇ ಐಲ್ ಗೋ ಹಿಯರ್ 0 1 2 3 4 5 ಇದು ಇಂಡೈಸಸ್ ಅಲ್ವಾ ನಮ್ಮದು. ಈಗ ಇಲ್ಲಿ ನಮ್ಸ್ ಆಫ್ ಐ ನಮ್ಸ್ ಆಫ್ ಐ ಮತ್ತು ಜೆ ಅಂತ ಹೇಳಿದ್ರೆ, ಈಗ ನಮ್ಸ್ ಆಫ್ ಐ ಅಂತ ಹೇಳಿದ್ರೆ ಈಗ ಐ ಇಸ್ ಈಕ್ವಲ್ ಟು 0 ಇರಬೇಕು. ಇಲ್ಲಿ ಕಂಡೀಷನ್ ಏನು, ಐ ಲೆಸ್ ದೆನ್ ಜೆ ಅಂತ ಹೇಳಿದ್ದಾನೆ ಇಲ್ಲಿ. ಸೊ ಇಫ್ ಯು ಸಿ ಹಿಯರ್ ಫಸ್ಟ್ ಇಲ್ಲಿ ನೋಡೋಣ, ಐ ಲೆಸ್ ದೆನ್ ಜೆ ಅಂತ. ಐ ಲೆಸ್ ದೆನ್ ಜೆ ಅಂತ ಹೇಳಿದ್ರೆ ಯಾವುದಾದ್ರು 2 ಇಂಡೈಸ್ ತೊಗೊಳ್ಳಿ, ಬಟ್ ಐ ಅನ್ನೋದು ಅದಕ್ಕಿಂತ ಕಡಿಮೆ ಇರಬೇಕು. ಈಗ ಜೆ 1 ಅಂತಂದರೆ ಈಗ 0 ಇಸ್ ಲೆಸ್ ದೆನ್ 1 ಅಲ್ವಾ. ಸೊ ಹಾಗಾಗಿ ಇದು ವ್ಯಾಲಿಡ್ ಅಂತ ಅರ್ಥ. ಸೊ ಹಾಗೆಯೇ ಐ ಗೊತ್ತಾಯಿತು, ನಮಗೆ ಜೆ ಕೂಡ ಗೊತ್ತಾಯಿತು. ಹಾಗಾದರೆ ಇಲ್ಲೇನು ಹೇಳ್ತಾ ಇದ್ದಾನೆ, ಇಸ್ ಕಾಲ್ಡ್ ಅಸ್ ಗುಡ್ ಐ ಜೆ, ಪೇರ್ ಆಫ್ ಐ ಜೆ ನಮ್ಸ್ ಆಫ್ ಐ ಈಕ್ವಲ್ ಟು ನಮ್ಸ್ ಆಫ್ ಜೆ. ಅಂದರೆ ಅವನೇನು ಹೇಳ್ತಾ ಇದ್ದಾನೆ, ಈಗ ನಮ್ಸ್ ಆಫ್ ಐ ಈಕ್ವಲ್ ಟು ನಮ್ಸ್ ಆಫ್ ಜೆ. ಅಂದರೆ ಅರ್ಥ ಈಗ 1 ಮತ್ತು 1 ಮತ್ತು ಇಲ್ಲಿರೋ 1 ಇವೆರಡೂ ಕೂಡ ಲೈಕ್ ಈಕ್ವಲ್ ಅಂತ ಅರ್ಥ. ಈಗ ಫಾರ್ ಎಕ್ಸಾಂಪಲ್ ಏನಿದರ ಅರ್ಥ ಅಂದರೆ, ಈಗ 0th ಇಂಡೆಕ್ಸ್ ಪೇರ್ ಒಂದು ಯಾವುದ್ರ ಜೊತೆ ಮ್ಯಾಚ್ ಆಗ್ತಾ ಇದೆ, 0th ಇಂಡೆಕ್ಸ್ ಬಂದುಬಿಟ್ಟು 3rd ಇಂಡೆಕ್ಸ್ ಹತ್ರ ಮ್ಯಾಚ್ ಆಗ್ತಾ ಇದೆ, ಆಯಿತಾ. ಆ್ಯಂಡ್ ಅದೇ ರೀತಿ ಇದೇ 0th ಇಂಡೆಕ್ಸು 4th ಇಂಡೆಕ್ಸ್ ಹತ್ರ ಕೂಡ ಮ್ಯಾಚ್ ಆಗ್ತಾ, ಈವನ್ ದ್ಯಾಟ್ ಈಸ್ ಕಾಲ್ಡ್ ಅ ಗುಡ್ ಪೇರ್. ಆ್ಯಂಡ್ 3rd ಮತ್ತು 4th ಇಂಡೆಕ್ಸ್, ಓಕೆ 3rd ಮತ್ತು 4th ಇಂಡೆಕ್ಸ್ ಇದು ಕೂಡ ಗುಡ್ ಪೇರ್, ಅಂದರೆ 1 1 1 ಅಂತ ಮ್ಯಾಚ್ ಆಗ್ತದೆ. ಸೊ ಈ 3 ಆರ್ ಕಾಲ್ಡ್ ಅ ಗುಡ್ ಪೇರ್ಸ್. ಓಕೆ, ಹಾಗೆಯೇ ಈಗ 2 ಅನ್ನೋದಿಲ್ಲ ಎಲ್ಲೂ ಕೂಡ, ಮತ್ತು 3 ಆ್ಯಂಡ್ 3 ಅನ್ನೋದೊಂದಿದೆ, ಅಂದರೆ 2 5 ಅನ್ನೋದು ಇಟ್ಸ್ ಅ ಗುಡ್ ಪೇರ್. ಹಾಗಾದರೆ ಟೋಟಲ್ ನಂಬರ್ ಆಫ್ ಗುಡ್ ಪೇರ್ಸ್ ಎಷ್ಟು? ಓಕೆ, ಟೋಟಲ್ ನಂಬರ್ ಆಫ್ ಗುಡ್ ಪೇರ್ಸ್ ಆರ್ 4. ಇಮ್ಯಾಜಿನ್ ಇದೊಂದು ಸಿಚುವೇಶನ್. ಸೆಕೆಂಡ್ ಒನ್ ಈಸ್ 1 1 ಅಂತ ಕೊಟ್ಟಿದ್ದಾನೆ, ಬಟ್ ಔಟ್ಪುಟ್ ಇಸ್ 6 ಅಂತ ಹೇಳ್ತಾ ಇದ್ದಾನೆ. ಸರಿ, ಇಲ್ಲಿ ಅವನು ನಮ್ಸಲ್ಲಿ ಏನಂತ ಹೇಳ್ತಾ ಇದ್ದಾನೆ ಅಂತಂದರೆ, 1 ಸೆಕೆಂಡ್. ಓಕೆ, ಈಗ ನೋಡಿ ಇದೇ ನಮ್ಸ್ ಈಸ್ ಈಕ್ವಲ್ ಟು 1 1 1 1 ಇದರಲ್ಲಿ. ಓಕೆ, ಇದರಲ್ಲಿ ಸೊ ಲೆಟ್ಸ್ ಗೋ ಹಿಯರ್. ಸೊ ಇದರಲ್ಲಿ ಪೇರ್ ನೋಡೋಣ. ಸೊ 0 1 2 3 ಅಲ್ವಾ. ಈಗ ಪೇರ್ಸ್ ಎಷ್ಟು ಪೇರ್ಸ್ ಬರುತ್ತೆ ಅನ್ನೋದು ಫಸ್ಟ್ ಐಡೆಂಟಿಫೈ ಮಾಡ್ಕೊಳ್ಳೋಣ. 0 1 ಮ್ಯಾಚಿಂಗ 1 ಪೇರ್, 0 2 ಮ್ಯಾಚಿಂಗ 1 ಪೇರ್, ಆಯಿತಾ.
ಆ್ಯಂಡ್ 0,3 ಮ್ಯಾಚಿಂಗ 1 ಪೇರ್. ಹಾಗೆಯೇ 1,2 ಮ್ಯಾಚಿಂಗ 1,2. ಆಮೇಲೆ 1,3, ಆಮೇಲೆ 1,3, ಆಮೇಲೆ ಫೈನಲ್ಲಿ ನನಗೇನು ಸಿಗುತ್ತೆ 2,3. ಇವಾಗ ಎಷ್ಟಾಯಿತು 1 2 3 4 5 6. ಸೊ ಟೋಟಲ್ ನಂಬರ್ ಆಫ್ ಗುಡ್ ಪೇರ್ಸ್ ಇಸ್ 6 ಈಸ್ ಅ ಗುಡ್ ಪೇರ್ಸ್ ಅಂತ. ಓಕೆ, 6 ಗುಡ್ ಪೇರ್ನ ನಾವು ಮಾಡ್ಬೋದು ಇಲ್ಲಿ ಅಂತ ಅರ್ಥ. ಸೊ ಇವಾಗ ನನ್ನ ಪ್ರಾಬ್ಲಮ್ ಇದು. ಸೊ ನಿಮಗೆ ಈಗ ಪ್ರಾಬ್ಲಮ್ ಅರ್ಥ ಆಗಿದೆಯಲ್ಲ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ನೀವೇನು ಮಾಡಿ ಅಂದರೆ ಬ್ರೂಟ್ ಫೋರ್ಸ್ ಅಪ್ರೋಚ್ನ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಈಗ ಇನ್ನೊಂದು ಏನಾಗ್ತಾ ಇದೆ, ಇಲ್ಲಿ ಪ್ರತಿ ಇಟ್ರೇಷನ್ಸ್ ಆಗ್ತಾ ಇದೆ. ಅಂದರೆ ಈ ವ್ಯಾಲ್ಯೂನ ಫಿಕ್ಸ್ ಮಾಡಿಕೊಂಡು ಇದನ್ನು ಎಲ್ಲ ಕಡೆನೂ ನಾನು ಈ ಥರ ಇಟ್ರೇಟ್ ಮಾಡಿಕೊಂಡು ಇಫ್ ಐ ಈಸ್ ಈಕ್ವಲ್ಸ್ ಟು ಜೆ, ಈಗ ಈ ಐ ಮತ್ತು ಈ ಜೆ ಮ್ಯಾಚ್ ಆದ್ರೇ ಗುಡ್ ಪೇರ್, ಇಲ್ಲ ಅಂತಂದರೆ ನಾಟ್ ಅ ಗುಡ್ ಪೇರ್. ಸೊ ಎಕ್ಸ್ಕ್ಲೂಡ್ ಮಾಡು ಅಂತ. ಸೊ ಹಾಗಾದರೆ ನಾನೀಗ ಏನು ಮಾಡ್ತೀನಿ ಅಂತಂದರೆ ಇದೇ ನಮ್ಸ್ ಆಫ್ ಐನ ತೊಗೊಳ್ತೀನಿ. ಓಕೆ, ಲೆಟ್ಸ್ ಟೇಕ್ ದಿಸ್ ನಮ್ಸ್ ಈಕ್ವಲ್ ಟು, ಓಕೆ ಇಲ್ಲಿಗೆ ಹೋಗೋಣ. ಲೆಟ್ ಮೀ ಕ್ಲೋಸ್ ದಿಸ್. ಈಗ ಡೇ 22 ಆಯ್ತಲ್ಲ, ಲೆಟ್ಸ್ ಗೋ ವಿತ್ ಡೇ 23. ಓಕೆ, ಡೇ 23. ಈಗ 23 ಹೋಗೋಣ. ಸೊ ಅದರೊಳಗಡೆ ನೋಟ್ಸ್ ಡಾಟ್ IPyNB ಅಂತ. ಸೊ ಈಗ ಇಲ್ಲಿ ಕರ್ನಲ್ನ ಚೂಸ್ ಮಾಡ್ತಾ ಇದ್ದೀನಿ. ಕರ್ನಲ್ ಈಗ ಫಸ್ಟ್ ಥಿಂಗ್ ನಾವು ಲೀಡ್ ಕೋಡ್ ಪ್ರಾಬ್ಲಮ್ ಅಲ್ವಾ. ಸೊ ನಾನು ಇಲ್ಲಿ ಹೇಳ್ತಿದ್ದೀನಿ. ಸೊ ಲೀಡ್ ಕೋಡ್ ಪ್ರಾಬ್ಲಮ್. ಓಕೆ, ಲೀಡ್ ಕೋಡ್ 1 ಸೆಕೆಂಡ್. ಓಕೆ, ನಾವು ಈ ಲೀಡ್ ಕೋಡ್ನ ತೊಗೊಳ್ತಾ ಇದ್ದೀನಿ ನಾನು. ಐಲ್ಗೋ ಹಿಯರ್. ನಾನು ನಿಮಗೆ ಇಲ್ಲಿ ಈ ಲೀಡ್ ಕೋಡ್ ಪ್ರಾಬ್ಲಮ್ ಇಲ್ಲೇ ಪೇಸ್ಟ್ ಮಾಡಿರ್ತೀನಿ. ಸೊ ನೀವು ಅದನ್ನು ನೋಡ್ಬೋದು, ಈಸಿಯಾಗಿರುತ್ತೆ. ಆಯಿತಾ, ಎಂಟರ್. ನಾವು ಇದಾಯ್ತಲ್ಲ, ನಾನೇನು ಮಾಡ್ತೀನಿ, ಕೋಡ್ನ ಚೂಸ್ ಮಾಡ್ತಾಯಿದ್ದೀನಿ ಪೈಥನ್. ಫಸ್ಟ್ ಥಿಂಗ್ ನನಗೇನಿಲ್ಲಿ ಕಂಟೆಂಟ್ ಕೊಟ್ಟಿರೋದು ನಮ್ಸ್ ಆಫ್ ಇದು. ಸೊ ಐಲ್ಗೋ ಹಿಯರ್. ಸಾರಿ, ಓಕೆ ಕಮ್ ಬ್ಯಾಕ್. ಈಗ ನಮ್ಸ್. ಸೊ ನನ್ನ ರಿಕ್ವೈರ್ಮೆಂಟ್ ಏನು ಅನ್ನೋದು ಫಸ್ಟ್ ನೋಡ್ಕೊಂಡು ಹೋಗೋಣ. ಸೊ ಅವನೇನು ಹೇಳ್ತಾ ಇದ್ದಾನೆ, ಫಸ್ಟ್ ಬ್ರೂಟ್ ಫೋರ್ಸಲ್ಲಿ ಅಪ್ರೋಚ್ ಮಾಡೋಣ. ಈಗ ಫಾರ್ ಎಕ್ಸಾಂಪಲ್, ಫಾರ್ ಐ ಇನ್ ರೇಂಜ್ ಆಫ್ 1 ಸೆಕೆಂಡ್ ನೋಡಿ, ರೇಂಜ್ ಆಫ್ ಫಸ್ಟ್ ಥಿಂಗ್ ನನಗೆ n ಈಸ್ ಈಕ್ವಲ್ ಟು LN ಆಫ್ ನಮ್ಸ್ ಅಂತ ಹಾಕ್ತೀನಿ. ಓಕೆನಾ, ಅದಕ್ಕೂ ಓಕೆ ಅದಾಯ್ತಾ. n ಅದಾದಮೇಲೆ ಫಾರ್ ಜೆ ಇನ್ ರೇಂಜ್ ಆಫ್ 1, ಯಾಕೆಂದರೆ 1ಕ್ಕಿಂತ ಜಾಸ್ತಿ ಇರಬೇಕು ಅನ್ನೋದು. ಸೊ i+1 ಅಂತ ಹಾಕೋಣ. ಸೊ ದಟ್ ಇಂಕ್ರಿಮೆಂಟ್ ಅನ್ನೋದು ಕೂಡ ಆಗ್ತಾ ಇರತ್ತೆ. ಇಲ್ಲಿ ಪ್ರಿಂಟ್ ಆಫ್ i, j. ಈಗ ಪ್ರಿಂಟ್ ಆಫ್ i, j ನಾನು ಪ್ರಿಂಟ್ ಮಾಡಿದಾಗ ಏನು ಹೇಳುತ್ತೆ, 0 1 0 2 ಎಲ್ಲನೂ ಕಂಪೇರ್ ಮಾಡ್ತಾ ಇದೆ. ಸರಿ, ಕಂಪೇರ್ ಮಾಡ್ತಾ ಇವಾಗ ನಾನೇನು ಹೇಳ್ತೀನಿ, ನಮ್ಸ್ ಆಫ್ i, j ಹಾಕ್ತೀನಿ. ನಾವು ಆಲ್ರೆಡಿ ಈ ಡಬಲ್ ಫಾರ್ ಲೂಪ್ ಎಲ್ಲರೂ ಕೂಡ ಎಕ್ಸ್ಪರ್ಟ್ ಆಗಿರ್ತೀವಲ್ವಾ. ಸೊ ನಮ್ಸ್ ಆಫ್ j ಇದನ್ನು ಈ ಥರ ಹಾಕಿ ಆಯಿತಾ. ಇವಾಗ ನೋಡಿ ಇಲ್ಲಿ ಏನೇನು ಪೇರಿದೆ, 1, 1, 1, 1, ಇಲ್ಲೊಂದು 1, 1 ಆ್ಯಂಡ್ 3, 3. ಸೊ ಟೋಟಲ್ 4 ಪೇರ್ಸ್ ಇದೆ. ಇವಾಗ ನಾನು ಏನು ಕಂಡೀಷನ್ ಹಾಕ್ತೀನಿ ಇಲ್ಲಿ, ಸೊ ಇದೇ ಕಂಡೀಷನ್ ತೊಗೊಳ್ತೀನಿ. ಇಲ್ಲಿ ಇನ್ಸ್ಟೆಡ್ ಆಫ್ ದಿಸ್ ನಾ ಹೇಳ್ತೀನಿ ಇಲ್ಲಿ ಇಫ್ ನಮ್ಸ್ ಆಫ್ ಐ ಈಕ್ವಲ್ ಟು ನಮ್ಸ್ ಆಫ್ ಜೆ ಆದರೆ, ಓಕೆ ನಮ್ಸ್ ಆಫ್ ಜೆ ಆದರೆ ನನಗೆ ಆನ್ಸರ್ ಈಸ್ ಈಕ್ವಲ್ ಟು, ಓಕೆ ಆನ್ಸರ್ ಪ್ಲಸ್ ಈಕ್ವಲ್ ಟು 1 ಅಂತ ಹಾಕ್ತೀನಿ. ಅಂದರೆ ಆನ್ಸರ್ ಈಸ್ ಈಕ್ವಲ್ ಟು ಆನ್ಸರ್ ಪ್ಲಸ್ 1 ಅಂತ ಅಲ್ವಾ. ಹಾಗೆಯೇ ಇಲ್ಲಿ ಪ್ರಿಂಟ್ ಆನ್ಸರ್ ಅಂತ ಹಾಕೋಣ. ಸೊ ನನಗಿಲ್ಲೇನು ಆನ್ಸರ್ ಈಸ್ ಈಕ್ವಲ್ ಟು 0 ಅಂತ ಒಂದು ವೇರಿಯೇಬಲ್ನ ಹಾಕ್ತೀನಿ. ಸೊ ಇಲ್ಲಿ ಎಕ್ಸ್ಪೆಕ್ಟೆಡ್ ಎಲ್ಲಿದೆ, ಇಲ್ಲಿ. ಓಕೆ, ಇಲ್ಲೇನಿದೆ ಇನ್ವ್ಯಾಲಿಡ್ ಸಿಂಟ್ಯಾಕ್ಸ್ ಅಲ್ಲ, ಆನ್ಸರ್ ಪ್ಲಸ್ ಈಕ್ವಲ್ ಟು, ಓಕೆ 4 ಅನ್ನೋದು ಬಂತು. ಓಕೆನಾ, ಈಗ ನನಗೆ ಆನ್ಸರ್ ಏನೋ ಬಂತು, ಕಾಪಿ ಮಾಡ್ಕೊಳ್ಳೋಣ ಇದನ್ನು. ಗೋ ಬ್ಯಾಕ್ ಇಲ್ಲಿಗೆ. ಸೊ ಇಲ್ಲಿ ಪೇಸ್ಟೆಡ್. ನಮ್ಸ್ ಬೇಡ, ಬಿಕಾಸ್ ಇಲ್ಲಿ ಪ್ಯಾರಾಮೀಟ್ರಲ್ಲಿ ಪಾಸ್ ಮಾಡ್ತಾ ಇದ್ದೀನಿ ಆಲ್ರೆಡಿ. ಸೊ ಇಷ್ಟನ್ನು ಇದು ಮಾಡ್ಕೊಳ್ಳೋಣ. ಇಲ್ಲಿ ಪ್ರಿಂಟ್ ಆನ್ಸ್ ಬೇಡ, ನನಗೆ ರಿಟರ್ನ್ ಆಫ್ ಆನ್ಸರ್ ಅಂತ ಹೇಳಿ ನನಗಿಲ್ಲಿ ಸಬ್ಮಿಟ್ ಮಾಡ್ತೀನಿ. ಸೊ ಈಗ ಫಸ್ಟ್ ರನ್ ಮಾಡೋಣ, ನಮ್ಮ ಟೆಸ್ಟ್ ಕೇಸಸ್ ಎಲ್ಲ ಪಾಸ್ ಆಗುತ್ತೆ ಚೆಕ್ ಮಾಡೋಣ. ಓಕೆ, ಇಲ್ಲಿ 3 ಟೆಸ್ಟ್ ಕೇಸಸ್ಸು ಕೂಡ ಪಾಸ್ ಆಯಿತು. ಹಾಗೆಯೇ
ರಿಟರ್ನ್ ಆನ್ಸರ್ ನಾನು ಸಬ್ಮಿಟ್ ಮಾಡ್ತೀನಿ, ನನ್ನ ಲೈಕ್ ಸಬ್ಮಿಷನ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಸೊ ಇಲ್ಲಿ ನೋಡಿ ಅಕ್ಸೆಪ್ಟೆಡ್, ಸಬ್ಮಿಟೆಡ್ ಆಯಿತು. ಆಯಿತಾ, ಸಬ್ಮಿಟೆಡ್ ಆಯಿತು, 100% ಬೀಟ್ ಆಗಿದೆ ಕೂಡ ಇಲ್ಲಿ. ಈಗ ಇದರ ಟೈಮ್ ಕಾಂಪ್ಲೆಕ್ಸಿಟಿ ಏನು? ಇದರ ಟೈಮ್ ಕಾಂಪ್ಲೆಕ್ಸಿಟಿ ಬಂದುಬಿಟ್ಟು O ಆಫ್ n ಸ್ಕ್ವೇರ್. ನನಗೆ ಸಿಂಗಲ್ ಎನ್ನಲ್ಲಿ ಮಾಡಬೇಕು. ಹಾಗಾದರೆ ಯಾವ ರೀತಿ ಮಾಡೋದು? ಫಸ್ಟ್ ನಾನು ಆಪ್ಟಿಮಲ್ ಸೊಲ್ಯೂಷನ್ ಬರೀತೀನಿ, ಅದಾದಮೇಲೆ ನಾನು ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಸೊ ಹೇಗೆ ಬರೀತೀನಿ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಓಕೆ, ಫಸ್ಟ್ ಇದನ್ನು ಬರೆಯೋಣ. ನನಗೇನಂತ ಹೇಳಿದ್ರೆ ಇದ್ರ ಫ್ರೀಕ್ವೆನ್ಸಿ ಕೌಂಟ್ ಎಷ್ಟಿದೆ ಅಂತ ತಿಳ್ಕೊಳ್ತೀನಿ ಫಸ್ಟು. ಸೊ ನಾನು ಅದಕ್ಕೆ ಏನು ಮಾಡ್ತೀನಿ, ಐ ವಿಲ್ ಕಾಪಿ ದಿಸ್ ಗೈ. ಓಕೆ, ಇದ್ರ ಫ್ರೀಕ್ವೆನ್ಸಿ ಕೌಂಟ್ ತಿಳ್ಕೊಳ್ಳೋಣ. ಸೊ ಒಂದು ರೆಕಾರ್ಡ್ ಈಸ್ ಈಕ್ವಲ್ಸ್ ಟು MT ಅಂತ ಹಾಕ್ತೀನಿ. ಆಯಿತಾ, ಆಮೇಲೆ ಫಾರ್ ಐ ಇನ್ ನಮ್ಸ್ ಅಂತ ಹಾಕ್ತೀನಿ. ಆಯಿತಾ, ಈಗ ಹೇಳ್ತಾ ಇದ್ದೀನಿ ಇಫ್ ನಮ್ಸ್ ಆಫ್ ಐ ಇನ್ ರೆಕಾರ್ಡ್ಸ್ ಇದ್ದರೆ, ರೆಕಾರ್ಡ್ಸಲ್ಲಿ ಇದ್ದರೆ ಅವಾಗ ರೆಕಾರ್ಡ್ಸ್ ನಮ್ಸ್ ಐ ಪ್ಲಸ್ 1 ಮಾಡು, ಇಲ್ಲ ಅಂತಂದರೆ ಇದು ಮಾಡು ಅಂತ ಹೇಳ್ತೇನೆ. ಆಮೇಲೆ ಪ್ರಿಂಟ್ ಆಫ್ ರೆಕಾರ್ಡ್ ಹಾಕ್ತೀನಿ. ಏನಂತ ಹೇಳ್ತು, 2 ಅನ್ನೋದು 3 ಟೈಮ್ಸ್ ಪ್ರಿಂಟ್ ಆಗಿದೆ. ಓಕೆ, 2 ಅನ್ನೋದು 3 ಟೈಮ್ಸ್ ಪ್ರಿಂಟ್ ಆಗಿಲ್ಲ, 3 ಅನ್ನೋದು ಓಕೆ 1 ಸೆಕೆಂಡ್, ಇಲ್ಲೇನೋ ಮಿಸ್ಟೇಕ್ ಆಗಿದೆ, 1,2. ನೋಡಿ ಇಲ್ಲಿ ನಮ್ಸ್ ಆಫ್ ರೆಕಾರ್ಡ್ ಅಲ್ವಾ, ಸೊ ಜಸ್ಟ್ ರೆಕಾರ್ಡ್ ಈಸ್ ಈಕ್ವಲ್ ಟು ರೆಕಾರ್ಡ್ ಆಫ್ ಐ ಪ್ಲಸ್ 1 ಅಂತ ಮಾಡೋಣ. ಓಕೆ, ಸೊ ಇಲ್ಲಿ ರೆಕಾರ್ಡ್ ಈಸ್ ಈಕ್ವಲ್ಸ್ ಟು ರೆಕಾರ್ಡ್ ಆಫ್ ಐ 1 ಅಂತ ಮಾಡೋಣ. 1 ಸೆಕೆಂಡ್ ನೋಡಿ ಇಲ್ಲಿ. ಸೊ ಇದು ಆಟೋ ಫಿಲ್ ಆಗ್ತಾ ಇದ್ರೆ ಎಲ್ಲ ಇದಾಗುತ್ತೆ. ಸೊ ಇಫ್ ಐ ಇನ್ ಈ ರೆಕಾರ್ಡಲ್ಲಿ ಏನಾದರೂ ಇದ್ದರೆ ಅದನ್ನು ರೆಕಾರ್ಡ್ ಈಸ್ ಈಕ್ವಲ್ಸ್ ಟು 1 ಈ ಥರ ಹಾಕೋಣ. ಸೊ ಪ್ಲಸ್ ಈಕ್ವಲ್ ಟು 1 ಅಂತ ಹಾಕೋಣ ರೆಕಾರ್ಡ್ ಆಫ್ ಐನ. ಓಕೆ, ಸೊ ಆಮೇಲೆ ಎಲ್ಸ್ ರೆಕಾರ್ಡ್ ಆಫ್ ಐ ಈಸ್ ಈಕ್ವಲ್ಸ್ ಟು 1, ಆಮೇಲೆ ಪ್ರಿಂಟ್ ಆಫ್ ರೆಕಾರ್ಡ್. ಆಯಿತಾ, ನೋಡಿ 1 ಅನ್ನೋದು 3 ಟೈಮ್ಸ್ ಪ್ರಿಂಟ್ ಆಗಿದೆ, 2 ಅನ್ನೋದು 1 ಟೈಮ್, 3 ಅನ್ನೋದು 2 ಟೈಮ್ಸ್ ಪ್ರಿಂಟ್ ಆಗಿದೆ. ಸೊ ಇವಾಗ ನಾನು ಏನು ಮಾಡ್ತೀನಿ, ಇದೇ ಕಂಡೀಷನ್ನ ಯೂಸ್ ಅಂದರೆ ನಾನು ಫ್ರೀಕ್ವೆನ್ಸಿ ಕೌಂಟ್ನ ಹಾಕಿದ್ದೀನಿ. ಈಗ ಇದು ಯಾವುದು ಮಲ್ಟಿಪಲ್ ಟೈಮ್ಸ್ ಪ್ರಿಂಟ್ ಆಗಿದೆಯಲ್ಲ ಅದನ್ನು ನಾನು ಏನು ಮಾಡಬೇಕು, ಅದನ್ನು ನಾನು ಅಡಿಷನ್ ಮಾಡಿದ್ರೆ ನನ್ನ ವ್ಯಾಲ್ಯೂ ನನಗೆ ಬರಬೇಕು. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಫಸ್ಟ್ ನಾನು ಬರೀತೀನಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೂ ಫೈನ್, ನೋ ಪ್ರಾಬ್ಲಮ್, ನಾನು ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಈಗ ಇದಾಯಿತು, ನನಗೇನು ಈ ವ್ಯಾಲ್ಯೂಸ್ಗಳನ್ನ ಆ್ಯಡ್ ಮಾಡಬೇಕು. ಸೊ ಪ್ರಿಂಟ್ ರೆಕಾರ್ಡ್ ಆಯಿತು. ನಾವು ಫಾರ್ ಐ ಇನ್ ರೆಕಾರ್ಡ್ಸ್, ಈ ರೆಕಾರ್ಡ್ಸಲ್ಲೇ ನಾ ಏನಂತ ಹೇಳ್ತೀನಿ ಅಂತಂದರೆ, ಸೊ ಇಲ್ಲಿ ನೋಡಿ, ನಾನು n ಈಕ್ವಲ್ ಟು ರೆಕಾರ್ಡ್ ಆಫ್ ಐ ಅಂತ ಹೇಳ್ತೀನಿ. ನಾವು ಒಂದು ವ್ಯಾಲ್ಯೂ ಹಾಕ್ಕೊಳ್ತೀನಿ, ಇದು ಹೆಂಗೆ ಜನ್ರೇಟ್ ಮಾಡಿದೆ ಅಂತ ಹೇಳ್ತೀನಿ. ಸೊ n ಇಂಟು n-1 ಆಯಿತಾ, ಬೈ 2 ಅಂತ ಹಾಕ್ಕೊತೀನಿ. ನಾವು ಇಲ್ಲಿ ಆನ್ಸರ್, ಒಂದು ವ್ಯಾಲ್ಯೂನ ಆನ್ಸರ್ ಅಂತ ತಗೊಳ್ತೀನಿ, ಈಕ್ವಲ್ ಟು 0. ಇಲ್ಲಿ ಆನ್ಸರ್ ಈಸ್ ಈಕ್ವಲ್ಸ್ ಟು ಆನ್ಸರ್ ಪ್ಲಸ್ ಟೆಂಪ್ ಅಂತ ಹಾಕ್ತೀನಿ. ಸೊ ಫಸ್ಟ್ ಆನ್ಸರ್ ಬರುತ್ತೆ ನೋಡೋಣ, ಆಮೇಲೆ ಇದು ಹೆಂಗೆ ನಾನು ತೊಗೊಂಡೆ ಅನ್ನೋದನ್ನು ಡೀಟೇಲಾಗಿ ಹೇಳ್ತೀನಿ. ನಾವು ಪ್ರಿಂಟ್ ಆನ್ಸರ್ ರೆಕಾರ್ಡ್. ಸೊ ನಮ್ಮ ಆನ್ಸರ್ ಏನಿತ್ತು 4 ಅನ್ನೋದು ಬರಬೇಕಿತ್ತು, 4 ಅನ್ನೋದು ಬಂದಿದೆ. ಓಕೆನಾ, ನಾವು ಇದನ್ನು ನಾನು ಸಬ್ಮಿಟ್ ಮಾಡ್ತೀನಿ, ವರ್ಕ್ ಆಗುತ್ತಾ ಇಲ್ವಾ ಚೆಕ್ ಮಾಡೋಣ. ಲೆಟ್ಸ್ ಗೋ ಹಿಯರ್. ಓಕೆ, ಸಾರಿ, ಕಾಪಿ ಮಾಡ್ಕೊಳ್ಳಿ ಇದನ್ನು O ಆಫ್ n ಮಾಡಿದ್ದೀನಿ ಅಂತ ಅಲ್ಲ. ಓಕೆ, ನಾವು ರೆಕಾರ್ಡ್ ಇರಲಿ, ಇದೆಲ್ಲ ಓಕೆ. ಸೊ ಇದನ್ನೆಲ್ಲ ಹೆಂಗೆ ತೊಗೊಳ್ಳೋಣ, ಹೆಂಗೆ ಹಾಕ್ಕೊಳ್ಳೋಣ ರೆಕಾರ್ಡ್. ಓಕೆ, ಈ ಪ್ರಿಂಟ್ ರೆಕಾರ್ಡ್ ತೆಗೀರಿ, ನಮ್ಗೆ ಪ್ರಿಂಟ್ ರೆಕಾರ್ಡ್ ಬೇಕಾಗಿಲ್ಲ. ಇಲ್ಲಿ ರಿಟರ್ನ್ ಆಫ್ ಆನ್ಸರ್ ಅಂತ ಹಾಕ್ತೀನಿ. ಸೊ ಸಬ್ಮಿಟ್ ಮಾಡೋಣ, ಇಲ್ಲಿ ಏನಂತ ಆನ್ಸರ್ ಬರುತ್ತೆ. ಓಕೆ, 3 ಟೆಸ್ಟ್ ಕೇಸ್ ಪಾಸ್ ಆಯಿತು. ಸಬ್ಮಿಟ್ ಮಾಡೋಣ, ಯಾವ ರೀತಿ ಆನ್ಸರ್ ಬರುತ್ತೆ ಅಂತ ನೋಡೋಣ. ಸೊ ಹಾಗಾದರೆ ಓಕೆ, ಇದು ಕೂಡ ಅಕ್ಸೆಪ್ಟ್ ಆಯಿತು.
ಸೊ ಇವಾಗ ನೀವು ಯೋಚನೆ ಮಾಡ್ಬೋದು, ಇಲ್ಲಿ ನಾನೊಂದು ವ್ಯಾಲ್ಯೂ ಬರೆದೆ ಟೆಂಪ್ ಈಕ್ವಲ್ ಟು ಅಂತ n ಇಂಟು n ಆಫ್ 1 ಅಂತ. ಸೊ ಹಾಗಾದರೆ ಏನಿದ್ರ ಅರ್ಥ ಅಂತ ಹೇಳಿದ್ರೆ ಸಮ್ ಆಫ್ ಕೆ ನಂಬರ್ಸ್ ಅಂತ ಹಾಕಿದರೆ, ಓಕೆ, ಈ ಫಾರ್ಮುಲಾ ಎಷ್ಟು ಜನಕ್ಕೆ ಐಡಿಯಾ ಇದೆ? ಸಮ್ ಆಫ್ ಫಸ್ಟ್ ಕೆ ನಂಬರ್ಸ್ ಅಂತಂದರೆ ಆಯಿತಾ, ಏನಿದ್ರ ಅರ್ಥ ಅಂತ ಹೇಳಿದ್ರೆ, ಈಗ ಅದೆಲ್ಲ ಇರಲಿ, ಫಸ್ಟ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ, ನಾನು ಹೇಗೆ ಆ ಫಾರ್ಮುಲಾ ತೊಗೊಂಡೆ ಅನ್ನೋದಕ್ಕೆ ಫಸ್ಟ್ ಒಂದು ಪ್ಯಾಟರ್ನ ಅಬ್ಸರ್ವ್ ಮಾಡೋಣ, ಆಮೇಲೆ ಅಲ್ಲಿ ಕಮ್ ಟು ದಿಸ್. ಈಗ ಇಮ್ಯಾಜಿನ್ ನನ್ನ ಹತ್ರ ಒಂದು ಸಿಂಪಲ್ ಆಗಿರೋಂಥ ಒಂದು ಅರೆ ಇದೆ. ಸೊ ಯಾವ ರೀತಿ ಅರೆ ಅಂತಂದರೆ, ಲೆಟ್ಸ್ ಸೇ 2, 2. ಇದರ ಗುಡ್ ಪೇರ್ಸ್ ಏನು? ಇದರ ಗುಡ್ ಪೇರ್ಸ್ ಬಂದುಬಿಟ್ಟು ಇದು 0, 1, 0, 1 ಮಾತ್ರ ಇರೋದು. ಇದರ ಗುಡ್ ಪೇರ್ ಬಂದುಬಿಟ್ಟು 1, ಆಯಿತಾ? ಸೊ ಇದರ ಗುಡ್ ಪೇರ್ ಬಂದು 1. ಸೊ ಇಲ್ಲಿ ನಂಬರ್ 2 ಎಷ್ಟಿದೆ? ಲೈಕ್ n ಎಷ್ಟಿದೆ? 2 ಟೈಮ್ಸ್ ಇದೆ. ಹಾಗೆಯೇ 2, 2, 2. ಸೊ ಇಲ್ಲೇನಿದೆ, n ಅನ್ನೋದು 3 ಟೈಮ್ಸ್ ಆಗಿದೆ. ಸೊ n ಅನ್ನೋದು 3 ಟೈಮ್ಸ್ ಆದಾಗ ಇಲ್ಲಿ ನನಗೆ ಗುಡ್ ಪೇರ್ಸ್ ಎಷ್ಟಾಗಿದೆ? ಇದು 0, 1, 2, ಆಯಿತಾ? 0, 1, 2 ಆದಾಗ ಇದೊಂದು ಪೇರ್, ಇದೊಂದು ಪೇರ್, ಆಯಿತಾ? ಹಾಗೆಯೇ ಇದೊಂದು ಪೇರ್. ಸೊ 3 ಟೈಮ್ಸ್. ಆಮೇಲೆ 4, ಈಗ 2, 2, 2, 2. ಈಗ ಇಲ್ಲಿ ಏನಾಗುತ್ತೆ? ಸೊ 2, ಅಂದರೆ 0, 1, 2, 3, ಆಯಿತಾ? 0, 1, 1, 0, 2, 1, 0, 3, 1, ಆಮೇಲೆ 1, 2, 1, ಆಮೇಲೆ 1, 3, 1, ಆಮೇಲೆ 2, 3, 1. ಕರೆಕ್ಟಾ? ಸೊ ಇಲ್ಲಿ ಎಷ್ಟಿದೆ? 4 ಅಂತ ಬಂದಾಗ 5 ಟೈಮ್ಸ್ ಇದೆ. ಸೊ ರೈಟ್. ಸೊ 1, 2, 3 ಟೋಟಲ್ 6 ಟೈಮ್ಸ್ ಇದೆ. 4 ಬಂದಾಗ 6 ಇದೆ. ಅದೇ ರೀತಿ 5 ಅಂತ ಬಂದಾಗ ಏನಾಗುತ್ತೆ? 2, 2, 2, 2, 2. ಓಕೆ, 2 ಅನ್ನೋದು 5 ಟೈಮ್ಸ್ ಬಂತು ಅಂತಂದರೆ, ಸೊ ಇವಾಗ 0, 1, ಆಯಿತಾ? 0, 1, 0, 1, ಓಕೆ, 0, 2, 0, 3. ಅಂದರೆ ಫಸ್ಟ್ ಇಲ್ಲಿ ನಂಬರ್ಸ್ ತೊಗೊಳ್ಳೋಣ, ಕನ್ಫ್ಯೂಸ್ ಆಗುತ್ತಿಲ್ಲ ಅಂದರೆ 0, 1, 2, 3, 4, ಆಯಿತಾ? n ಈಕ್ವಲ್ ಟು 4 ಆಗುತ್ತೆ. ಲೈಕ್ ಈ ಎಲಿಮೆಂಟ್ಸ್ ಬಂದಾಗ ಈಗ 0, 1, 2, 3, 0, 4 ಅಲ್ವಾ? ಹಾಗೆಯೇ 1, 2, 1, 3, ಆಮೇಲೆ 1, 4, 2, 3, 2, 4, ಆಮೇಲೆ 3, 4. ಇಲ್ಲಿ ಫಸ್ಟು 4 ಟೈಮ್ಸ್ ಪ್ಲಸ್ 3 ಟೈಮ್ಸ್ ಪ್ಲಸ್ 2 ಟೈಮ್ಸ್ ಪ್ಲಸ್ 1 ಟೈಮ್. ಇಲ್ಲಿ ಎಷ್ಟಾಯಿತು? ಸೊ 4 + 3 + 2 + 1. ಸೊ ಹಾಗಾದರೆ ಇಲ್ಲಿ ಇದು 7, ಇಲ್ಲಿ 10. ಸೊ 10 ಟೈಮ್ಸ್ ಆಯಿತು. ಸೊ 5 ಬಂದಾಗ 10 ಟೈಮ್ಸ್ ಆಯಿತು, ಆಯಿತಾ? ಸೊ ಈಗ ಹಾಗೆಯೇ 6 ಬಂದಾಗ ಎಷ್ಟಾಯಿತು? ಸೊ 6 ಬಂದಾಗಲೂ ಕೂಡ ನಾವೇನಾದರೂ ಈಗ ಒಂದು ಸ್ವಲ್ಪ ಈ ಕಡೆ ತೊಗೊಳ್ತೀನಿ. ಸೊ 6 ಬಂದಾಗ 2, 2, 2, 2, 2, 5 ಆಯ್ತಲ್ಲ, 2. ಇವಾಗ ನನಗೆ 6 ಟೈಮ್ಸ್ ಇದೆ ಇಲ್ಲಿ ಪ್ರಿಂಟ್ ಆಗಬೇಕು. ಈಗ 0, 1, 2, 3, 4, 5. ಸರಿ, ಇದು 6 2 ಟೈಮ್ಸ್ ಬಂದಿದೆ. ಇವಾಗ ನೋಡೋಣ, 0, 1, ಆಯಿತಾ? 0, 2, ಆಮೇಲೆ 0, 3, ಆಮೇಲೆ 0, 4, ಆಮೇಲೆ 0, 5, ಆಮೇಲೆ 1, 2, 1, 3, 1, 4, 1, 5. ಕರೆಕ್ಟಾ? 2, 3 ಆ್ಯಂಡ್ 2, 4, 2, 5. ಇಲ್ಲಿ 3, 4, 3, 5, ರೈಟ್? ಆಮೇಲೆ 4, 5. ಇದು ಟೋಟಲ್ಲು 1, 2, 3, 4, 5. ಇದು 5 + 4 + 3 + 2 + 1. ಸೊ ಈಗ ವ್ಯಾಲ್ಯೂ ಎಷ್ಟಾಗುತ್ತೆ ನನಗೆ? ಟೋಟಲ್ ವ್ಯಾಲ್ಯೂ ಸೊ 5, 5, 10, 10, 15 ಆಯಿತು. ಸೊ ಯಾವಾಗ 6 ಅಂತ ಬರುತ್ತೋ ಆವಾಗ 15 ಆಯಿತು. ಸೊ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಈಗ ಸಮ್ ಆಫ್ ಕೆ ನಂಬರ್ಸ್ ಅಂತ ಏನಾದರೂ ನೀವು ಲೈಕ್ PUC, ಫಸ್ಟ್ PUC, ಸೆಕೆಂಡ್ PUC ಅಲ್ಲೆಲ್ಲ ಸಮೇಷನ್ ಆಫ್ ಕೆ ಅಂತ ಬಂದಾಗ ಯಾವ ರೀತಿ ಸಮೇಷನ್ ಆಫ್ ಕೆ ಮಾಡ್ತಿದ್ವಿ ಅಂತ ಹೇಳಿದ್ರೆ, ಈಗ ಸಮೇಷನ್ ಆಫ್ 6 ಅಂತ ಕೊಟ್ಟರೆ ಇದರ ಫಸ್ಟ್ ನಂಬರ್ಸ್ 1
ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಅಂತ ಹಾಕಿದರೆ ಇದರ ವ್ಯಾಲ್ಯೂ 15 ಆಗುತ್ತೆ. ಸೊ ಲೆಟ್ಸ್ ಎ ಸಮೇಷನ್ ಆಫ್ 7 ಅಂತ ಹೇಳಿದ್ರೆ 1 ಪ್ಲಸ್ 2 ಪ್ಲಸ್ 3 ಪ್ಲಸ್ 4 ಪ್ಲಸ್ 5 ಪ್ಲಸ್ 6 ಇವಾಗ ಎಷ್ಟಾಗುತ್ತೆ 15 ಪ್ಲಸ್ 6 21 ಆಗುತ್ತೆ. ಸೊ ಈ ಥರ ಓಕೆ. ಸಮೇಷನ್ ಆಫ್ 2 ಅಂತ ಹೇಳಿದ್ರೆ 1 ಪ್ಲಸ್ 2 ಸೊ 3 ಆಗುತ್ತೆ. ಓಕೆ, ಈ ಥರ ಸಮೇಷನ್ಗಳು ಬರೋದನ್ನೇ ಓಕೆ ನಾವು ಸಮ್ ಆಫ್ ಎನ್ ನಂಬರ್ಸ್ ಅಂತೀವಿ. ಸೊ ಅದಕ್ಕೆ ಫಾರ್ಮುಲಾ ಏನು, ಅದಕ್ಕೆ ಫಾರ್ಮುಲಾ ಬಂದ್ಬಿಟ್ಟು ಕೆ ಆಫ್ ಕೆ ಪ್ಲಸ್ 1/2 ಅಂತ ಅರ್ಥ. ಓಕೆ, ಸೊ ಇದರ ಫಾರ್ಮುಲಾ ಬಂದ್ಬಿಟ್ಟು ಕೆ ಇಂಟು ಕೆ ಪ್ಲಸ್ 1/2 ಅಂತ. ಸೊ ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಇಲ್ಲಿ, ಸೊ ನಾನೇನು ಮಾಡಿದೆ, ಇದನ್ನು ಇಷ್ಟು ಅಂತ ತೊಗೊಂಡಲ್ಲ. ಓಕೆ, ಫಸ್ಟ್ ನಾವು ಹೀಗೆ ಬರೆಯೋಣ, ಫಸ್ಟ್ ನಾವು ಕೋಡ್ ಬರೆಯೋಣ. ಸೊ ಈಗ ಅದಕ್ಕೆ ನಾನು ಏನು ಮಾಡ್ತೀನಿ, ಈಗ 2, 2, 4 ತೊಗೊಳ್ತಾ ಇದ್ದೀನಿ. ಈಗ ಫಸ್ಟ್ ಥಿಂಗ್ ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದನ್ನು ಅಡಿಷನ್ ಮಾಡಬೇಕಲ್ಲ. ಸೊ ಅಡಿಷನ್ ಮಾಡಬೇಕು ಅಂದರೆ ನಾನೇನು ಮಾಡ್ತೀನಿ ಅಂದರೆ ನೋಡಿ, ನಾನು ಫಸ್ಟ್ ಇಲ್ಲಿಗೆ ಹೋಗ್ತೀನಿ. ಬೆಟರ್ ನಾನು ಇಲ್ಲಿ ಕೋಡ್ ಬರ್ದು ತೋರಿಸ್ತಾರೆ ನಮ್ಗೆ ಔಟ್ಪುಟ್ ಕೂಡ ಕ್ಲೀನಾಗಿ ಗೊತ್ತಾಗುತ್ತಲ್ವ. ಸೊ ನಮ್ಸ್ ಈಕ್ವಲ್ ಟು 2, 2, 2, 2 ಆಯಿತಾ. ಇವಾಗ ನಾನು ಹೇಳ್ತೀನಿ, ಆನ್ಸರ್ ಏನು ಬೇಕಾಗಿಲ್ಲ, ನಾನು ಡೈರೆಕ್ಟ್ ಹಾಕ್ತೀನಿ ನೋಡಿ. ಫಾರ್ ಐ ಇನ್ ಫಸ್ಟ್ ಪ್ರಿಂಟ್ ಮಾಡ್ಕೊಳ್ಳೋಣ ರೇಂಜ್ ಇನ್. ಓಕೆ, ರೇಂಜ್ ಬೇಕು ಅಂತ ಹೇಳಿದ್ರೆ ನನಗೆ ಎನ್ ಈಸ್ ಈಕ್ವಲ್ಸ್ ಟು ರೇಂಜ್ ಆಫ್ ನಮ್ಸ್ ಅಂತ ಹಾಕ್ತೀನಿ. ನಾವು ರೇಂಜ್ ಆಫ್ ಇಲ್ಲಿ ಎನ್ ಅಂತ ಹಾಕಿ ನಾವು ಪ್ರಿಂಟ್ ಆಫ್ ಐ. ಇವಾಗ ನೋಡಿ ಲಿಸ್ಟ್ ಇದೇನಾಯಿತು, ರೇಂಜ್ ಆಫ್ ಎನ್ ಅಂತ ಬಂದಾಗ ಓಕೆ ಇಂಟೀಜರ್ ಅಂತ ಹೇಳ್ತಾ ಇದೆ. ಓಕೆ, ಟೈಪ್ ಎರರ್ ಇದೆ ಇಲ್ಲಿ. ಸೊ ಓಕೆ, ಇಲ್ಲಿ ನೋಡಿ ಇದು ರೇಂಜ್ ಅಲ್ಲ, ಇದು ಎಲಿಯನ್ ಆಫ್ ನಮ್ಸ್. ನಾವು 0, 1, 2, 3 ಅನ್ನೋದು ಪ್ರಿಂಟ್ ಆಯಿತು. ನನಗೆ 0, 1, 2, 3 ಪ್ರಿಂಟ್ ಆಗಬಾರ್ದು. ನನಗೇನು ಬೇಕು 1, ಓಕೆ 1, n ಪ್ರಿಂಟ್ ಆಗಬೇಕು ಆಯಿತಾ. 1, 2, 3 ಅಂತ ಪ್ರಿಂಟ್ ಆಗಬೇಕು. ಇವಾಗ ಇದರ ಅಡಿಷನ್ ಬೇಕಲ್ವಾ, ನಾನು ಅದಕ್ಕೆ ಅಡಿಷನ್ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಈಗ ನಾನು ಏನು ಈ ಫಾರ್ಮುಲಾ ಹಾಕ್ತಾಯಿದ್ದೀನಿ, ಈಗ ಆನ್ಸರ್ ಈಸ್ ಈಕ್ವಲ್ ಟು 0. ಇಲ್ಲಿ ನಾನು ಹೇಳ್ತೀನಿ ಪ್ರಿಂಟ್ ಆಫ್, ಇಲ್ಲಿ ಆನ್ಸರ್ ಈಸ್ ಈಕ್ವಲ್ ಟು ಆನ್ಸರ್ ಪ್ಲಸ್ ಐ ಅಂತ ಹಾಕ್ತೀನಿ. ನಾವು ಇಲ್ಲಿ ಪ್ರಿಂಟ್ ಆಫ್ ಆನ್ಸರ್ ಅಂತ ಹಾಕ್ತೀನಿ. ನೋಡಿ 6 ಅಂತ ಬಂತು. ಓಕೆ, ಇಲ್ಲಿ ತನಕ ನಾನು ಏನು ಮಾಡ್ತಾಯಿದ್ದೀನಿ, ನಾರ್ಮಲ್ ಕೋಡ್ ಬರೆದು ಆ ಕೋಡಲ್ಲಿ ನಾನು ಅಡಿಷನ್ ಮಾಡ್ತಾಯಿದ್ದೀನಿ. ಓಕೆನಾ. ಈಗ ಅಡಿಷನ್ ಏನೋ ಆಯಿತು. ನಾನೀಗ ಏನು ಮಾಡ್ತೀನಿ ಅಂದರೆ ಕಾಪಿ ದಿಸ್ ಗಾಯ್, ನಾನು ಇದೆಲ್ಲ ತೆಗಿತೀನಿ. ತೆಗೆದ್ಬಿಟ್ಟು ಫಾರ್ಮುಲಾ ಹಾಕ್ತೀನಿ. ನಾನು ಎನ್ ಈಸ್ ಈಕ್ವಲ್ ಟು ಅಥವಾ ಇಲ್ಲಿ ಕೆ ಈಸ್ ಈಕ್ವಲ್ ಟು n-1 ಅಂತ ಹಾಕ್ತೀನಿ. ಅಂದರೆ ರೇಂಜ್ n-1 ಬೇಕಾಗತ್ತೆ, ಅದಕ್ಕೋಸ್ಕರ ನಾನಿಲ್ಲಿ ಇದನ್ನು ಕೂಡ ಹಾಕಲ್ಲ, ರೇಂಜ್ ಕೂಡ ಲೈಕ್ ಏನು ಹಾಕಲ್ಲ. ಆನ್ಸರ್ ಈಸ್ ಈಕ್ವಲ್ಸ್ ಟು ಫಾರ್ಮುಲಾ ಏನು, ಕೆ ಇಂಟು ಕೆ ಪ್ಲಸ್ 1 ಓಕೆ ಬೈ 2. ಬೈ 2 ಹಾಕಿದ್ರೆ ನಮಗೆ ಆ ಇಂಟೀಜರ್ ಅನ್ನೋದು ಹೋಗುತ್ತೆ. ನಾವು ಪ್ರಿಂಟ್ ನೋಡಿ ಸೇಮ್ ವ್ಯಾಲ್ಯೂ 6 ಬಂತು. ಈಗ ಈ ಸೇಮ್ ವ್ಯಾಲ್ಯೂ 6 ಬಂತಾ. ಈಗ ನಾನು ಏನು ಮಾಡ್ತೀನಿ, ನಾನು ಆ ವ್ಯಾಲ್ಯೂ ಹೆಂಗೆ ಡಿರೈವ್ ಮಾಡಿದ್ದು ಅಂತಂದರೆ, ಈಗ ಇಲ್ಲಿ 6 ಇದೆನಾ, ಇವಾಗ ನೋಡಿ. ಓಕೆ, ಇವಾಗ ನೋಡಿ. ಸೊ 1 ಸೆಕೆಂಡ್. ನಾವು ಈಗ ಈ ಕೆ ವ್ಯಾಲ್ಯೂ n-1 ಇದೆಯಲ್ಲ, ನಾನೇನು ಮಾಡಿದೆ ಅಂದರೆ ಆ ಫಾರ್ಮುಲಾ ಹೆಂಗೆ ಡಿರೈವ್ ಮಾಡಿದ್ದು ಅಂತಂದರೆ, ಓಕೆ ಆ ಫಾರ್ಮುಲಾ ಹೇಗೆ ಡಿರೈವ್ ಮಾಡಿದ್ದು ಅಂದರೆ, ಈಗ ಕೆ ಇಂಟು ಕೆ ಪ್ಲಸ್ 1/2 ಇದು ಫಾರ್ಮುಲಾ ಸಮ್ ಆಫ್ ಕೆ ನಂಬರ್ಸ್ ಅಂದೆ. ಈಗ ಸಮ್ ಆಫ್ ಕೆ ನಂಬರ್ಸ್ಗೆ ಕೆ ವ್ಯಾಲ್ಯೂ ಏನು, n-1 ಅಂತ ಹೇಳಿದೆ, ಇಂಟು n-1 ಪ್ಲಸ್ 1 ಕರೆಕ್ಟಾ ಬೈ 2. ಇವಾಗ ಇದು ಹೋಯಿತು. ಅವಾಗೇನಾಯಿತು n-1 ಇಂಟು n/2. ಈಗ ಇದೇನು ಫಾರ್ಮುಲಾ ಇದೆಯಲ್ಲ, ಆ ಫಾರ್ಮುಲಾನ ನಾನಿಲ್ಲಿ ಏನಂತ ಯೂಸ್ ಮಾಡಿದ್ದೀನಿ, ಡೈರೆಕ್ಟಾಗಿ ಟೆಂಪ್ಗೆ n ಇಂಟು n-1/2 ಅಂತ ಹಾಕಿದ್ದೀನಿ. ಎವ್ರಿ ಟೈಮ್ ರಿಪೀಟ್ ಆದಾಗ ನನಗೆ ಆ ಇಟ್ರೇಷನ್ಸ್ ಅನ್ನೋದು ಆಗುತ್ತೆ. ಸೊ ಫಸ್ಟ್ ಟೈಮ್ 3 ಬರುತ್ತೆ, ಸೆಕೆಂಡ್ ಟೈಮ್ 2 ಬರುತ್ತೆ, ಸೆಕೆಂಡ್ ಟೈಮ್ 1 ಬರುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡು ಅಂತ ಹೇಳ್ತಾ ಇದ್ದೀನಿ. ಓಕೆ, ಸೊ ಇದು
ನನ್ನ ಕಂಡೀಷನ್. ನಾನು ಈ ಪ್ರಾಬ್ಲಮ್ ಹೆಂಗೆ ತೊಗೊಂಡೆ ಅಂತ ಹೇಳಿ ದಟ್ಸ್ ಓಕೆ. ನಿಮಗೆ ಇದು ಅರ್ಥ ಆಗಲಿಲ್ಲ ಅಂದರೂ ಫೈನ್. ಜಸ್ಟ್ ನಿಮಗೆ ಅದೇ ಲೈಕ್ ಒಂದು ಸಿನಾರಿಯೋ ತೊಗೊಂಡು ಈ ಸಿನಾರಿಯೋದಲ್ಲಿ ಈ ಪ್ಯಾಟರ್ನ್ನ ಫಿಗರ್ ಔಟ್ ಮಾಡಿದ್ದು ಆಯಿತಾ. ಈ ಪ್ಯಾಟರ್ನ ಫಿಗರ್ ಔಟ್ ಮಾಡಿದ ಮೇಲೆ ಇದಕ್ಕೆ ಏನರ್ಥ, ಇಲ್ಲಿ ನಾನು ಸಮೇಷನ್ ಆಫ್ ಲೈಕ್ ಸಮ್ ಆಫ್ ಕೆ ನಂಬರ್ಸ್ ಅಂತ ಹೇಳ್ತೀವಲ್ಲ, ಆ ಸಮ್ ಆಫ್ ಕೆ ನಂಬರ್ಸಲ್ಲಿ ನಾನು ಈ ಫಾರ್ಮುಲಾ ಬಂತು. ಇದು ಲೈಕ್ ಅಫಿಷಿಯಲ್ ಫಾರ್ಮುಲಾ. ಈ ಫಾರ್ಮುಲಾದಲ್ಲಿ ನನ್ನ ಕಂಡೀಷನ್ ಏನಿತ್ತು n-1 ಏನಿತ್ತು, ಆ n-1 ನಾನು ಡಿವೈಡ್ ಮಾಡಿದಾಗ ನನಗೆ ಫೈನಲ್ ಆನ್ಸರನ್ನೇ ಈ ಒಂದು ಸಮೇಷನ್. ಸೊ ಇದನ್ನು ಅಡಿಷನ್ ಮಾಡಿದಾಗ ಇಲ್ಲಿ ನಾನು ಇದೇನು ಹೇಳಿದ್ನಲ್ಲ, ಸೊ ಇಲ್ಲೇನು ಮಾಡ್ತೇನೆ, ಫಸ್ಟು ನಾನು ಇಲ್ಲೇನು ಮಾಡ್ತೇನೆ ಫ್ರೀಕ್ವೆನ್ಸಿ ಕೌಂಟ್. ಸೊ ಇದು ನನ್ನ ಓಕೆ ಫ್ರೀಕ್ವೆನ್ಸಿ ಕೌಂಟ್. ಈ ಫ್ರೀಕ್ವೆನ್ಸಿ ಕೌಂಟಲ್ಲಿ ರೆಕಾರ್ಡ್ಸಲ್ಲಿ ಸೊ ಫಾರ್ ಐ ಇನ್ ನಂಬರ್ಸ್ ಓಕೆ ನಮ್ಸ್, ಈ ನಮ್ಸಲ್ಲಿ ಈಗ ಫಸ್ಟು ಈ ಐ ವ್ಯಾಲ್ಯೂ 1 2 3 4 5 ಅಂತ ಪ್ರಿಂಟ್ ಆಗುತ್ತೆ. ರೆಕಾರ್ಡ್ಸ್, ಈಗ ರೆಕಾರ್ಡ್ಸ್ ಅಂದರೆ ಈ ರೆಕಾರ್ಡ್ಸಲ್ಲಿ ಐ ಏನಾದರೂ ಇದ್ದರೆ ಐನ ಆ್ಯಡ್ ಮಾಡು, ಇಲ್ಲ ಅಂತ ಹೇಳಿದ್ರೆ ರೆಕಾರ್ಡ್ಸ್ ಆಫ್ ಐ. ಸೊ ಈಗ ಅದೇ ರೀತಿ ಆನ್ಸರ್ ಆಫ್ 0 ಈಗ ನಾನು ಏನು ಮಾಡ್ತೀನಿ, ರೆಕಾರ್ಡಲ್ಲಿ ಆಲ್ರೆಡಿ ಪ್ರಿಂಟ್ ಆಗಿದೆ, ಏನು ಈ ವ್ಯಾಲ್ಯೂಸ್ ಪ್ರಿಂಟ್ ಆಗಿದೆ. ಇದರಲ್ಲಿ 3 1 ಅಂದರೆ ಲೈಕ್ ರಿಪೀಟೆಡ್ ಆಗಿ ಯಾವ್ದು ಬಂದಿದೆ, ಇದು ಈ ವ್ಯಾಲ್ಯೂ ಬಂದಿದೆ ಆ್ಯಂಡ್ ಈ ವ್ಯಾಲ್ಯೂ ಬಂದಿದೆ. ಸೊ ಇದನ್ನು ಆನ್ಸರ್ ಟೋಟಲ್ ಆ್ಯಡ್ ಮಾಡಿದಾಗ ಏನು ವ್ಯಾಲ್ಯೂ ಬರುತ್ತೆ ಅದನ್ನೇ ನಾನಿಲ್ಲಿ 4 ಅಂತ ಪ್ರಿಂಟ್ ಮಾಡಿರೋದು. ಓಕೆ, ಸೊ ದಿಸ್ ಈಸ್ ಹೌ ನೀವೊಂದು ಲೈಕ್ ಸಮೇಷನ್ನ ತೊಗೋಬೋದು ಈ ವ್ಯಾಲ್ಯೂಸ್ನ ನೀವು ಪ್ರಿಂಟ್ ಮಾಡಿದಾಗ. ಓಕೆ, ಸೊ ಯಾ, ಸೊ ಇಷ್ಟು ಇವತ್ತಿಂದು. ಸೊ ನಿಮ್ಗೇನಾದರೂ ಇದು ಕ್ಲಾರಿಟಿ ಬರಲಿಲ್ಲ ಅಂತಂದರೆ ನನಗೆ ಲೈಕ್ ಕಮೆಂಟ್ ಮಾಡಿ, ಲೈಕ್ ಇದು ಮಾಡ್ತೀನಿ. ಇಲ್ಲ ಅಂತಂದರೆ ನಿಮಗೆ ಯಾವುದಾದ್ರೂ ಬೆಸ್ಟ್ ಆಪ್ಟಿಮಲ್ ವೇ ಬರುತ್ತೋ ಆ ಆಪ್ಟಿಮಲ್ ವೇನ ಮೆನ್ಷನ್ ಮಾಡಿ ದೆನ್ ನಾನು ಅದನ್ನು ಪಿನ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಈ ಸಮೇಷನ್ ಆಫ್ n ನಂಬರ್ಸ್ ಏನಿದೆ ನಾನು ಫ್ರೀಕ್ವೆನ್ಸಿ ಕೌಂಟ್ನ ತೊಗೊಂಡು ಆ ವ್ಯಾಲ್ಯೂಸ್ಗಳನ್ನ ನಾನು ಆ್ಯಡ್ ಮಾಡಿಕೊಂಡು ಬೈ 2 ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅದೇ ವ್ಯಾಲ್ಯೂನ ನಾನು ಹಾಕ್ತಿದ್ದೇನೆ. ಓಕೆನಾ? ಓಕೆ, ಇದು ಹೆಂಗೆ ಆ್ಯಡ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಹೋಗ್ತೀವಾ, ಫಸ್ಟು ಇಲ್ಲಿ ಡಿಕ್ಷನರಿ ಹಾಕ್ಕೊಳ್ಳೋಣ. ಸೊ ಈಗ ಸಮ್ ಆಫ್ n ನಂಬರ್ಸ್ ಅಂತ ಬಂದಾಗ ಸೊ ಫಾರ್ಮುಲಾ ಏನು ನಮ್ಮದು, ಫಾರ್ಮುಲಾ ಬಂದುಬಿಟ್ಟು ಟೆಂಪಲ್ ನಾನು ಏನು ಸ್ಟೋರ್ ಮಾಡ್ತಾಯಿದ್ದೀನಿ ಈ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ತೀನಿ. ಸೊ ಟೆಂಪ್ ಈಕ್ವಲ್ ಟು n-1/2 ಅಲ್ವಾ. ಸೊ ಇಲ್ಲಿ n ಇದು ಈ ವ್ಯಾಲ್ಯೂಸ್ n ಅಲ್ವಾ. ಸೊ ಇವಾಗ n ವ್ಯಾಲ್ಯೂಸ್ ಏನು 3 1/2. ಇವಾಗ ಏನಾಗುತ್ತೆ 3 × 2/2. ಸೊ 6 ಆಗುತ್ತೆ, ಬೈ 2 ಬಂದು 3 ಆಗುತ್ತೆ. ಆ್ಯಂಡ್ 2 ಅಂದರೆ ಸೆಕೆಂಡ್ 1 ಇದೆಯಲ್ಲ, ಸೊ 1 - 1 - 1/2. ಸೊ ಇದು 0 ಆಗುತ್ತೆ. ಸೊ ಅದೇ ರೀತಿ 2 - 1/2. ಸೊ ಇದು 1 ಆಗುತ್ತೆ. ಸೊ 3 + 1 ಬಂದು 4 ಆಗುತ್ತೆ. ಸೊ ಈ ಥರ ಎಷ್ಟೇ ವ್ಯಾಲ್ಯೂಸ್ಗಳಿರಲಿ, ಅಂದರೆ ಇವಾಗ ನೋಡಿ 1 ಅನ್ನೋದು 5 ಟೈಮ್ಸ್ ಇರಲಿ ಆಯಿತಾ, 2 ಅನ್ನೋದು 2 ಟೈಮ್ಸ್ ಇರಲಿ, ಅದೇ ರೀತಿ 3 ಅನ್ನೋದು ಲೆಟ್ಸ್ ಸೇ 3 ಟೈಮ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ಈಗ ಇದನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ, ಐ ವ್ಯಾಲ್ಯೂ ಬಂದುಬಿಟ್ಟು ಇದು ರೆಕಾರ್ಡ್ಸ್ ಆಫ್ ಐ. ಸೊ ನನ್ನ ಫಾರ್ಮುಲಾ ಏನು, n = ಅಂದರೆ ಲೈಕ್ ಸಮ್ ಆಫ್ k = n × n-1/2. ಸೊ ಇವಾಗ n ವ್ಯಾಲ್ಯೂ ಏನಿದು 5 - 1/2. ಸೊ ಇವಾಗ ಏನಾಗುತ್ತೆ 5 ಇಲ್ಲಿ 4 ಆಗುತ್ತೆ, 4/2. ಸೊ 5 4s 20. ಸೊ 20/2 ಇದು 10 ಆಗುತ್ತೆ. ಸೊ 2 ಇಲ್ಲಿ ಕೂಡ 2 ಇದೆ, 2 - 1/2. ಸೊ ಇಲ್ಲಿ ಏನಾಗುತ್ತೆ ವ್ಯಾಲ್ಯೂ 1 ಆಗುತ್ತೆ. ಆ್ಯಂಡ್ ಅದೇ ರೀತಿ 3 ಇರುತ್ತೆ, 3 - 1 ಇರುತ್ತೆ, ಆಮೇಲೆ 2 ಇರುತ್ತೆ. ಸೊ ಇಲ್ಲಿ 3 × 2/2. ಸೊ ವ್ಯಾಲ್ಯೂ ಬಂದು 3. ಸೊ 10 + 1 + 3 ನನಗೆ 14. ಇದು ನನ್ನ ಆನ್ಸರ್. ಸೊ ಈ ಆನ್ಸರ್ನೇ ನಾವು ಅದಕ್ಕೆ ಏನು ಮಾಡಿದ್ವಿ, ಫಸ್ಟು ಸಮ್ ಆಫ್ ಫ್ರೀಕ್ವೆನ್ಸಿ ಕೌಂಟ್ನ ಕಂಡುಹಿಡ್ಕೊಂಡ್ವಿ. ಫ್ರೀಕ್ವೆನ್ಸಿ ಕೌಂಟ್ನ ಕಂಡುಹಿಡ್ಕೊಂಡು ಅದಾದಮೇಲೆ ನಾನು ಈ ಟೆಂಪ್ನ ನಾನು ಫಿಗರ್ ಔಟ್ ಮಾಡ್ತೇನೆ. ಅಂದರೆ ಟೆಂಪಲ್ಲಿ ಈ ಸಮೇಷನ್ ಆಫ್ ಕೆ ಅಂದರೆ ಸಮ್ ಆಫ್ ಕೆ ನಂಬರ್ಸ್ನ ತೊಗೊಂಡು ಅದನ್ನು ಆನ್ಸರ್ ಜೊತೆ ಆ್ಯಡ್ ಮಾಡಿದಾಗ ನನ್ನ ಫೈನಲ್ ಔಟ್ಪುಟ್ ಅನ್ನೋದು ಬರುತ್ತೆ. ಓಕೆ, ಸೊ ಯಾ, ಸೊ ಇಷ್ಟು ಇವತ್ತಿನ ಸೆಷನ್. ಸೊ ಇದರಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ಒಂದು ಡಿಕ್ಷನರಿ ತೊಗೊಂಡು, ಅಂದರೆ ಒಂದು ಸಿಂಪಲ್ ಲೀಡ್ ಕೋಡ್ ಪ್ರಾಬ್ಲಮ್ ತೊಗೊಂಡು ಅದರಲ್ಲಿ ನಾವು ಸಮೇಷನ್ ಆಫ್ n ನಂಬರ್ಸ್ನ ಯೂಸ್ ಮಾಡಿ ನಾನು ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದು. ಸೊ ನಿಮಗೆ ಏನಾದರೂ ಬೆಸ್ಟ್ ಆಪ್ಟಿಮಲ್ ವೇ
ಸಿಕ್ಕಿದ್ರೆ ಪಿನ್ ಮಾಡಿ ನಾನು ಅದನ್ನು ಲೈಕ್ ಕಮೆಂಟ್ ಮಾಡಿ ನಾನು ಅದನ್ನು ಪಿನ್ ಮಾಡ್ತೀನಿ. ಓಕೆ, ಸೊ ಆ್ಯಂಡ್ ಅದೇ ರೀತಿ ಬೇರೆ ಲೈಕ್ ಏನಾದರೂ ಆಪ್ಟಿಮಸ್ ಲೈಕ್ ಸಜೆಷನ್ಸ್ ಆಪ್ಟಿಮಲ್ ವೇ ಇದ್ದರೂ ಕೂಡ ಮೆಸೇಜ್ ಮಾಡಿ. ಆ್ಯಂಡ್ ಏನಾದರೂ ಡೌಟ್ಸ್ ನಿಮಗೆ ಕ್ಲಾರಿಟಿ ಬರಲಿಲ್ಲ ಅಂದರೂ ಕೂಡ ಕಮೆಂಟ್ ಮಾಡಿ, ನಾನು ಇನ್ನೊಮ್ಮೆ ಹೇಳ್ತೀನಿ. ಓಕೆ, ಸೊ ಥ್ಯಾಂಕ್ ಯು. ನಿಮ್ಗೇನಾದರೂ ಈ ಕಂಟೆಂಟ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್.